ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ರಾಜ್ಯ ಬಿಜೆಪಿಯ ಒಂದು ಚಿಪ್ಪಿನ ಕಥೆ. ಮಹಾ ಸುಳ್ಳು ಹೇಳುತ್ತಿರುವುದೇಕೆ ರಾಜ್ಯ ಬಿಜೆಪಿ? ಒಬಿಸಿಗೆ ಸಿಎಂ ಸ್ಥಾನ ನೀಡಿದೆಯೇ ರಾಜ್ಯ ಬಿಜೆಪಿ? ಲೋಕಸಭಾ ಚುನಾವಣೆ ರಂಗೇರುವ ಹೊತ್ತಿನಲ್ಲಿಯೇ ಸಾಮಾಜಿಕ ಮಾಧ್ಯಮದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪೋಸ್ಟರ್ ವಾರ್ಗೆ ಮುಂದಾಗಿರುವ ಒಂದು ಹೆಜ್ಜೆ ಮುಂದೆ ಹೋಗಿರುವ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಗಳಿಗೆ ಮಹಾ ಮೋಸ ಮಾಡುತ್ತಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡುತ್ತಿದೆ ಎನ್ನುವ ಬಹುದೊಡ್ಡ ನರೇಟಿವ್ ಅನ್ನು ರಾಜ್ಯ ಬಿಜೆಪಿ ಸೆಟ್ ಮಾಡುತ್ತಿದೆ. ಹಾಗಾದ್ರೆ ನಿಜಕ್ಕೂ ಆಗುತ್ತಿರುವುದಾದರೂ ಏನು? ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ನೀಡಿದೆಯಾ? ರಾಜ್ಯ ಬಿಜೆಪಿ ಆರೋಪಿಸುತ್ತಿರುವ ಈ ಆರೋಪ ನಿಜಕ್ಕೂ ಸತ್ಯವೇ? ಮಂಡಲ್ ಆಯೋಗದ ವಿರುದ್ಧ ಕಮಂಡಲ ಹಿಡಿದು ದೇಶಾದ್ಯಂತ ರಾಜಕೀಯ ಲಾಭ ಪಡೆದಂತಹ ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ನೈಜ ವಿರೋಧಿಯಾ? ಹಿಂದುಳಿದ ವರ್ಗಗಳ ಪರವಾಗಿ ತನ್ನ ಧ್ವನಿಯನ್ನು ಎತ್ತಿದೆಯಾ ಎನ್ನುವ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಬೇಕಿದೆ. ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ 52% ಹಿಂದುಳಿದ ವರ್ಗಗಳಿಗೆ ಭಾರತೀಯ ಜನತಾ ಪಕ್ಷ ಯಾವೆಲ್ಲ ರಾಜಕೀಯ ಅವಕಾಶಗಳನ್ನು, ಯಾವೆಲ್ಲ ರಾಜಕೀಯ ಸ್ಥಾನಮಾನಗಳನ್ನು ನೀಡಿದೆ. 7 ಬಾರಿ ಬಿಜೆಪಿಯಿಂದ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಆಳಿದ್ದಾರೆ. ಅದರಲ್ಲಿ ಎಷ್ಟು ಬಾರಿ ಹಿಂದುಳಿದ ವರ್ಗಗಳಿಗೆ ನೀವು ಮುಖ್ಯಮಂತ್ರಿಯನ್ನು ಮಾಡಿದ್ದೀರಿ? 7ರಲ್ಲಿ 6 ಜನರಿಗೆ ವೀರಶೈವ ಲಿಂಗಾಯತ ಸಮುದಾಯದ 6 ಜನ ಮುಖ್ಯಮಂತ್ರಿಗಳನ್ನಾಗಿ ಭಾರತೀಯ ಜನತಾ ಪಕ್ಷ ಆಯ್ಕೆ ಮಾಡಿದೆ. BS ಯಡಿಯೂರಪ್ಪನವರು 4 ಬಾರಿ, ಬಸವರಾಜ ಬೊಮ್ಮಾಯಿ ಅವರು 1 ಬಾರಿ, ಜಗದೀಶ್ ಶೆಟ್ಟರ್ ಅವರು 1 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ್ದಾರೆ. ಒಕ್ಕಲಿಗ ಸಮುದಾಯದ DV ಸದಾನಂದ ಗೌಡ 1 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ 6 ಬಾರಿ ಉಪಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಲಾಗಿದ್ದರಲ್ಲಿ 2 ಲಿಂಗಾಯತ ಸಮುದಾಯದವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದರೆ 2 ಒಕ್ಕಲಿಗ ಸಮುದಾಯದವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದೆ. ಒಂದು ಹಿಂದುಳಿದ ವರ್ಗ, ಮತ್ತೊಂದು ದಲಿತ ಸಮುದಾಯಕ್ಕೆ ಭಾರತೀಯ ಜನತಾ ಪಕ್ಷ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದೆ. ಹಾಗಾದ್ರೆ ಕಾಂಗ್ರೆಸ್ನಿಂದ ಎಂ ವೀರಪ್ಪ ಮೊಯ್ಲಿ, ಎನ್ ಧರ್ಮಸಿಂಗ್, ಎಸ್ ಬಂಗಾರಪ್ಪ, ದೇವರಾಜ ಅರಸು, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗದ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಶಸ್ವಿ ಆಡಳಿತವನ್ನು ನೀಡಿದ್ದಾರೆ. ಹಾಗಾದ್ರೆ ಯಾರು ನೈಜ ಹಿಂದುಳಿದ ವರ್ಗಗಳ ವಿರೋಧಿಗಳು? ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಸ್ಪಷ್ಟವಾಗುತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 28 ಸ್ಥಾನಗಳಿಗೆ ಕೇವಲ 2 ಸ್ಥಾನಗಳಿಗಷ್ಟೇ ಹಿಂದುಳಿದ ವರ್ಗದವರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಬಲಿಜ ಸಮುದಾಯದ PC ಮೋಹನ್, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಈಡಿಗ ಸಮುದಾಯದವರಿಗೆ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಿಂದುಳಿದ ವರ್ಗದ 2 ಕುರುಬ ಸಮುದಾಯದ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿದೆ. ಧಾರವಾಡದಿಂದ ಕುರುಬ ಸಮುದಾಯದ ವಿನೋದ್ ಅಸೂಟಿಗೆ, ಕೊಪ್ಪಳದಿಂದ ಕುರುಬ ಸಮುದಾಯದ ರಾಜಶೇಖರ್ ಇಟ್ನಾಳ್ಗೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಲಿಜ ಸಮುದಾಯದ ರಕ್ಷಾರಾಮಯ್ಯನಿಗೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಡಿಗ ಸಮುದಾಯದ ಗೀತಾ ಶಿವರಾಜ್ ಕುಮಾರ್ಗೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಈಡಿಗ ಬಿಲ್ಲವ ಸಮುದಾಯದ ಪದ್ಮರಾಜ್ ರಾಮಯ್ಯ ಪೂಜಾರಿಗೆ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 6 ಟಿಕೆಟ್ ಅನ್ನು ನೀಡಿದೆ. ಸಾಮಾನ್ಯ ಕ್ಷೇತ್ರವಾದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ವಾಲ್ಮೀಕಿ ನಾಯಕ ಸಮುದಾಯದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಟಿಕೆಟ್ ನೀಡುವ ಮೂಲಕ ದಲಿತ ಸಮುದಾಯದ ಯುವ ನಾಯಕಿಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಟಿಕೆಟ್ ನೀಡಿರುವ ಹೆಗ್ಗಳಿಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ. ಹಾಗಾದ್ರೆ ಯಾರು ನೈಜ ಹಿಂದುಳಿದ ವರ್ಗಗಳ ವಿರೋಧಿಗಳು? VP ಸಿಂಗ್ ಅವರು ಮಂಡಲ್ ಆಯೋಗದ ವರದಿಯನ್ನು ಜಾರಿಗೊಳಿಸಿದಾಗ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ನೀಡಬೇಕೆನ್ನುವ ಮಂಡಲ ಆಯೋಗದ ವರದಿಯ ವಿರುದ್ಧ ಕಮಂಡಲವನ್ನು ಹಿಡಿದು ಹಿಂದುಳಿದ ವರ್ಗದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮೀಸಲಾತಿಯನ್ನು ವಿರೋಧಿಸಿದಂತಹ ಭಾರತೀಯ ಜನತಾ ಪಕ್ಷ ಇಂದು ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಮೋಸ ಮಾಡುತ್ತಿದೆ, ಕಾಂಗ್ರೆಸ್ ಅವರ ಮೀಸಲಾತಿಯನ್ನು ಕಿತ್ತು ಅಲ್ಪಸಂಖ್ಯಾತರಿಗೆ ನೀಡುತ್ತಿದೆ ಎನ್ನುವ ಹಸಿ ಸುಳ್ಳನ್ನು ಚುನಾವಣಾ ಹೊತ್ತಿನಲ್ಲಿ ಜನರ ತಲೆಗೆ ಹೇರುವ ಮೂಲಕ ಭಾರತೀಯ ಜನತಾ ಪಕ್ಷ ಯಾವ ಸಂದೇಶ ಕೊಡಲು ಹೊರಟಿದೆ? ಹಾಗಾದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ರಾಜಕೀಯವಾಗಿ ಎಷ್ಟು ಹಿಂದುಳಿದ ವರ್ಗದ ನಾಯಕರಿಗೆ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಟಿಕೆಟ್ ನೀಡಿದೆ? ಮಂಡಲ ಆಯೋಗದ ವಿರುದ್ಧ
ಯಾವ ಸಮುದಾಯವನ್ನು ಯಾರ ವಿರುದ್ಧ ಎತ್ತಿ ಕಟ್ಟಿ ರಾಜಕೀಯವಾಗಿ ಮೇಲ್ಹಂತಕ್ಕೆ ಭಾರತೀಯ ಜನತಾ ಪಕ್ಷ ಬಂದಿದೆ. ಎಲ್ಲ ವಿಚಾರಗಳನ್ನು ಪ್ರಜ್ಞಾವಂತ ಹಿಂದುಳಿದ ವರ್ಗದ ಜನರು ಅರ್ಥ ಮಾಡಿಕೊಳ್ಳಬೇಕಿದೆ.